ನಾನು ಯಾಕೆ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರು ಕೂಡ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಕಾಯಕ ಮಾಡಬೇಕು. ಪ್ರತಿಯೊಬ್ಬರು ಕಾಯಕ ಮಾಡಬೇಕು, ಯಾವುದೇ ಮಾಡಲಿ ಕಾಯಕ ಮಾಡಬೇಕು. ಕಾಯಕ ಮಾಡಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರೋ ಕಾಯಕ ಮಾಡೋದು, ಯಾರೋ ಉತ್ಪಾದನೆ ಮಾಡೋದು, ಇನ್ಯಾರೋ ಅದನ್ನು ಅನುಭವಿಸೋದು ಅದಾಗಬಾರ್ದು. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಿ, ಕಾಯಕ ಮಾಡೋದನ್ನ ನಾವು ಕೂಡ ಹಂಚಿಕೊಂಡು ಬದುಕಬೇಕು. ಅದನ್ನೇ ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವ ಕಾಯಕನೂ ಕೂಡ ಕೀಳು ಅಲ್ಲ ಮೇಲೂ ಅಲ್ಲ, ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಲ್ವಾ? ಕಾಯಕವೇ ಕೈಲಾಸ. ಕೈಲಾಸ ಅನ್ನೋದು ಎಲ್ಲೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾವೆ. ನರಕನೂ ಇಲ್ಲೇ ಇದೆ, ಸ್ವರ್ಗನೂ ಇಲ್ಲೇ ಇದ್ದಾವೆ. ಸ್ವರ್ಗ ನರಕ ಯಾವುದೂ ಇಲ್ಲ. ಅದರಿಂದ ಮನುಷ್ಯ ಏನ್ ಹೇಳುತ್ತೆ, ಬಸವಾದಿ ಶರಣರು ಏನ್ ಹೇಳಿದ್ದಾರೆ, ಸ್ವರ್ಗನೂ ಇಲ್ಲ ನರಕನೂ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಳವೋ ಎಂದರೆ ನರಕ. ಎಷ್ಟು ಸುಲಭವಾಗಿ ಅಯ್ಯ ಎಂದರೆ ಸ್ವರ್ಗ, ಎಳವೋ ಎಂದರೆ. ಅದನ್ನು ನಾವೇನ್ ಮಾಡಬೇಕು, ಎಲ್ಲರೂ ಗೌರವದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪರಸ್ಪರ ದ್ವೇಷವಲ್ಲ. ಮನುಷ್ಯನನ್ನು ದ್ವೇಷಕ್ಕಾಗತ್ತ? ನಾನು ಮನುಷ್ಯ, ನೀನು ಮನುಷ್ಯ. ನಿನ್ನನ್ನು ನಾನು ಪ್ರೀತಿಸ್ಬೇಕು, ನೀನು ನನ್ನನ್ನು ಪ್ರೀತಿಸ್ಬೇಕು. ನಾನು ನಿನ್ನನ್ನು ಗೌರವಿಸ್ಬೇಕು, ನೀನು ನನ್ನ ಗೌರವಿಸ್ಬೇಕು, ಅಲ್ವಾ? ಅದೇ ಮನುಷ್ಯತ್ವ. ಗೊತ್ತಾಯ್ತಾ? ಈಗೇನಾಗ್ತಾ ಇದೆ, ಮನುಷ್ಯರು ಬಿಟ್ಟು ಮನುಷ್ಯನನ್ನ ದ್ವೇಷಿಸೋದು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾಗಬಾರ್ದು. ಯಾವುದೇ ಧರ್ಮದವನಾಗ್ಲಿ, ಯಾವುದೇ ಜಾತಿಯವನಾಗ್ಲಿ, ಯಾವುದೇ ಭಾಷೆಯವನಾಗ್ಲಿ, ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಅಲ್ವಾ? ಸಮಾನ ಗೌರವದಿಂದ ಕಾಣಬೇಕು, ಅದೇ ಮನುಷ್ಯತ್ವ. ಅದಕ್ಕೆ ಕುವೆಂಪು ಅವರು ಹೇಳಿರೋದು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಈ ಸಮಾಜ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಅಲ್ವಾ? ಇದು ಬಹಳ ಸುಲಭವಾಗಿ ಎಲ್ರಿಗೂ ಅರ್ಥ ಆದ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾವು ದ್ವೇಷ ಬಿಡೋದಿಲ್ಲ. ಅವನು ಮುಸಲ್ಮಾನ, ಅವನು ಕ್ರಿಶ್ಚಿಯನ್ನು, ಅವನು ದಲಿತರವನು, ಅವನು ಹಿಂದುಳಿದವನು, ಅವನು ಮೇಲ್ಜಾತಿಗೆ ಸೇರಿದವನು ಅಂತ ದ್ವೇಷ ಮಾಡೋದಿದೆಯಲ್ಲ, ಅವೆಲ್ಲ ಮಾಡಬೇಡ್ರಿ ಅಂತ ಹೇಳಿದ್ದಾರೆ, ಅಲ್ವಾ? ಅದಕ್ಕೆ ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅಂತಂದ್ರೆ, ಎಲ್ಲರೂ ಕಾಯಕ ಮಾಡಬೇಕು, ಕಾಯಕ ಮಾಡಿ ಬಂದಂಥದ್ದನ್ನು ಎಲ್ಲರೂ ಹಂಚ್ಕೋಬೇಕು. ಅದನ್ನೇ ಕಾಯಕ ದಾಸೋಹ, ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂತಂದ್ರೆ ಕಾಯಕ, ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ದಾಸೋಹ. ಅನ್ನವನ್ನೆಲ್ಲ ಡಿಸ್ಟ್ರಿಬ್ಯೂಷನ್, ನಾವು ಗಳಿಸ್ತದನ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಲ್ಲರೂ ಉತ್ಪಾದನೆ ಮಾಡಬೇಕು, ಬಂದದನ್ನ ಎಲ್ಲರೂ ಹಂಚ್ಬೇಕು. ಇದೇ ಎಷ್ಟು ಸರಳವಾಗಿ ಬಸವಾದಿ ಶರಣರು ಮೊದಲೆಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಭಾಷೆನಲ್ಲಿ ಇರ್ತಿತ್ತು, ಅರ್ಥವಾದಂತ ಭಾಷೆನಲ್ಲಿ ಇರ್ತಿತ್ತು. ಬಸವಾದಿ ಶರಣರು ಏನ್ ಮಾಡೋದು ಅಂತಂದ್ರೆ, ಜನರಿಗೆ ಅರ್ಥ ಆದ ಭಾಷೆಯಲ್ಲಿ ಅವರು ಹೋರಾಟವನ್ನು ಮಾಡೋದು. ಅದಕ್ಕೆ ನಾವು ಶರಣ ಚಳವಳಿ ಅಂತ ಕರಿತೀವಿ, ಅಲ್ವಾ?
ಶರಣ ಸಾಹಿತ್ಯ ಅಂತ ಕರೀತೀವಿ. ಶರಣ ಚಳವಳಿ, ಶರಣ ಸಾಹಿತ್ಯ. ಶರಣ ಅಂತಂದ್ರೆ ಜಾತಿ ಇಲ್ಲಿರೋನು, ಧರ್ಮ ಇಲ್ಲಿರೋನು, ವರ್ಗ ಇಲ್ಲಿರೋನು, ಮನುಷ್ಯನಾಗಿರೋನು ಅಂತ ಅರ್ಥ. ಶರಣ ಅಂತಂದ್ರೆ ಸುಮ್ಮನೆ ಶರಣ ಅಂತ ಅನ್ನಿಸ್ಕೊಳ್ಳೋದು, ಆಮೇಲೆ ಜಾತಿ ಮಾಡೋದು ಅದೆಲ್ಲ ಆಗಬಾರ್ದು. ಬಸವಣ್ಣ ಏನ್ ಹೇಳಿದ್ದಾರೆ? ಇವನಾರವ 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 ಎಂದೆನಿಸಲಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಅಲ್ವಾ? ಬಸವಾದಿ ಶರಣರು ಹೇಳಿದರು. ಕನಕದಾಸರು ಏನ್ ಹೇಳಿದರೆ ಗೊತ್ತಾ? ಕುಲದಿಂದ ಒಡೆದಾಡಲಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಹೇಳಿ ಕನಕದಾಸ. ಯಾವ ಜಾತಿ ನನಗೆ ನಾರಾಯಣ ಗುರು ಏನ್ ಹೇಳ್ತಾರೆ ಗೊತ್ತಾ? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಅವರಿಗೆ ದೇವಸ್ಥಾನದ ಚಳವಳಿ ಮಾಡಿದ್ರು. ಯಾರು? ನಾರಾಯಣ ಗುರು. ನಾರಾಯಣ ಗುರು ಯಾರು ಗೊತ್ತಾ? ಇಲ್ಲಿಯವರು ಗೊತ್ತಾ? ಅವರು ಕೇರಳದವರು, ಈಡಿಗ ಸಮುದಾಯಕ್ಕೆ ಸೇರಿದವರು. ಅವ್ರಿಗೆ ಕೇರಳದಲ್ಲಿ ದೇವಸ್ಥಾನ ಒಳಗಡೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ? ದೇವರು ಒಂದೇ ದೇವರಲ್ಲಿ ಇರೋದು, ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನಕ್ಕೆ ಹೋಗಬೇಡಿ ನೀವು. ಯಾವ ದೇವಸ್ಥಾನ ಬೇಡ ಅಂತ ಆ ದೇವಸ್ಥಾನಕ್ಕೆ ಹೋಗ್ಬೇಡಿ. ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ, ಮುಗ್ದಾಯ್ತಲ್ಲ. ವೆರಿ ಸಿಂಪಲ್. ದೇವಸ್ಥಾನ ನೀವೇ ಕಟ್ಕೊಳ್ಳಿ, ಮೂರ್ತಿಯು ಮಾಡ್ಕೊಳ್ಳಿ, ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಗಂಟಾಳ ಆಡಿಸಿ, ಮುಗ್ದಾಯ್ತಲ್ಲ. ಯಾವ ಗಂಟಾಳ ಆಡಿಸಿ ಬೇಡ ಅಂತದ ನಿಮ್ಗೆ? ಅಲ್ಲಿ ಹೋಗ್ಬಿಟ್ರಯ್ಯ, ನೀವೇ ದೇವಸ್ಥಾನ ಕಟ್ಟಿಬಿಟ್ರು, ನೀವೇ ಪೂಜೆ ಮಾಡ್ರಯ್ಯ ಅಂತ ಹೇಳೋದ. ಯಾರು ಹೇಳೋದು? ನಾರಾಯಣ ಗುರು. ದೇವ, ಒಂದೇ ಮತ, ಒಂದೇ ಜಾತಿ. ನಾರಾಯಣ ಗುರು ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಂಬಿಕೆ ಇಟ್ಕೊಂಡಿದ್ದಾನೆ. ಸೊ ಅದರಿಂದ ನಾವೆಲ್ಲ ಮನುಷ್ಯರಾಗಿ ಬಾಳ್ಬೇಕು ಅಷ್ಟೇ. ಯಾವ ಜಾತಿ ಇವೆಲ್ಲ ದೇವ್ರು ಮಾಡಿರೋದಲ್ಲ. ನಾ ದೇವ್ರು ಇಲ್ಲ ಅಂತ ಹೇಳಲ್ಲ, ದೇವ್ರು ಇದ್ದಾನೆ. ದೇವರು ಬರೀ ದೇವಸ್ಥಾನದಲ್ಲೇ ಇದ್ದಾನೆ ಅಂತಲ್ಲ, ಎಲ್ಲೆಲ್ಲೂ ಇದ್ದಾನೆ. ಅದಕ್ಕೆ ಬಸವಾದಿ ಶರಣರು ಹೇಳ್ತಾರೆ ಅಂದರೆ, ಉಳ್ಳವರು ದೇವಾಲಯ ಮಾಡುವರು, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವರ್ಣ ಕಳಸವಯ್ಯ, ಕೂಡಲ ಸಂಗಮ ದೇವ. ನೀವು ದೇವರು ದೇವಸ್ಥಾನ ಕಟ್ತಾರಪ್ಪ, ದುಡ್ಡಿರೋರು ಕಟ್ತಾರೆ. ನಿನ್ನ ದುಡ್ಡಿಲ್ಲಿದ್ದವ್ರು ಏನ್ ಮಾಡ್ಬೇಕು? ಅದಕ್ಕೆ ದೇವರು ಇಲ್ಲೇ ಇದ್ದಾನೆ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವರ್ಣ ಕಳಸವಯ್ಯ. ಅವ್ರು ಎಷ್ಟು ಸುಲಭವಾಗಿ ಹೇಳಿದ್ದಾರೆ, ಇಲ್ಲೇ ದೇವರಿದ್ದಾರೆ. ಅದರಿಂದ ನಾವು ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಸುಳ್ಳು ಹೇಳಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಯಾಕಂದ್ರೆ ದೇವರು ಇದ್ದಾರಲ್ಲ, ದೇವ್ರು ನೋಡ್ತಾ ಇರ್ತಾನೆ, ನೀವು ಮಾಡೋದೆಲ್ಲ ನೋಡ್ತಾ ಇರ್ತಾನೆ. ಅದಕ್ಕೆ ಸತ್ಯವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ. ಅದೇ ದೇವರು. ಸತ್ಯವೇ ದೇವರು, ಮಿಥ್ಯವೇ ಸತ್ಯವೇ ಸ್ವರ್ಗ, ಮಿಥ್ಯವೇ ನರಕ ಅಲ್ವಾ? ಸತ್ಯವೇ ಸ್ವರ್ಗ ದೇವರು, ಮಿಥ್ಯವೇ ನರಕ. ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾರ್ಥಕ ಆಗ್ತದೆ. ಈಗ ಮಂಗಳವಾದ್ಯ ಇದೆಯಲ್ಲ, ಈ
ಮುತ್ತುರಾಜು ಜನಾಂಗದವರು ಅವ್ರು ಮಂಗಳವಾದ್ಯನೂ ಕೂಡ ನಾನು ಇದ್ದಾಗ ಅದಕ್ಕೆ ಮುಖ್ಯಮಂತ್ರಿಯಾಗಿರುವಾಗ ಮಂಗಳವಾದ್ಯನ ಒಂದು ಶಾಲೆ ದೇವನಹಳ್ಳಿಯಲ್ಲಿ ಮಾಡ್ತಕ್ಕಂಥದ್ದು ಮಾಡಬೇಕು. ಯಾಕಂದ್ರೆ ಈ ಮಂಗಳವಾದ್ಯ ಎಲ್ಲರೂ ಮಾಡಲ್ಲ, ಈ ದೇವ್ರ ಹತ್ರ ಮಂಗಳವಾದ್ಯ ಮಾಡ್ತಾರೆ, ದೇವ್ರ ಹತ್ರ ಕೂಡ ಮಂಗಳವಾದ್ಯ ಮಾಡ್ತಾರೆ, ಮದುವೆಗಳಲ್ಲೆಲ್ಲ ಮಂಗಳವಾದ್ಯಗಳು ಮಾಡ್ತಾರೆ, ಸತ್ತೋದ್ರು ಮಾಡ್ತಾರೆ, ಸಾವು ಮಾಡ್ತಾರೆ, ದೇವ್ರದ್ದು ಪೂಜೆ ಮಾಡೋರು ಮಾಡ್ತಾರೆ, ಮತ್ತೆ ಮದುವೆ ಮಾಡೋರು ಮಾಡ್ತಾರೆ, ಎಲ್ಲ ಕಾಲದಲ್ಲೂ ಕೂಡ ಮಾಡ್ತಾರೆ. ಸೊ ಅದಕ್ಕೆ ನಾನು ಓದಿಲ್ಲ ಪುಸ್ತಕನ, ಅದಕ್ಕೆ ಜನರಲ್ ಆಗಿ ಮಾತಾಡೋದಿಲ್ಲ. ಇವ್ರು ಮುಕುಂದರಾಜ್ ಮಾತಾಡಿದಾರ, ಬಹಳ ಸಂತೋಷ. ಮುಕುಂದರಾಜ್ ಅವರು ಕೃತಿ ಬಗ್ಗೆ ಮಾತಾಡಿದ್ದಾರೆ, ಬಹಳ ಸಂತೋಷ. ನಾನು ಜನರಲ್ ಆಗಿ ಮಾತಾಡಿದ್ದೀನಿ, ಸಮಯ ಇಲ್ಲ ನನಗೆ. ಮತ್ತೆ ಈಗ ಇನ್ನೊಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಮುತ್ತುರಾಜ್ ಅವರು ಬರೆದಿರ್ತಕ್ಕಂಥ ಮಂಗಳವಾದ್ಯ ಕಾದಂಬರಿ, ನಾನು ಒಂದ್ಸಾರಿ ಎಲ್ಲ ಬಹಳ ಜನ ನರಸಿಂಹಯ್ಯನವ್ರು ಬಂದಿಲ್ಲ, ಹುಷಾರಿಲ್ಲ ಅಂತ ಬಂದಿಲ್ಲ ಅಂತ ಹೇಳಿದ್ರು. ಆ ನರಸಿಂಹಯ್ಯನವರು ಮತ್ತು ಈ ಥರದೆಲ್ಲ ಇಂಗ್ಲಿಷ್ ಈ ಅಜಾಮಾನ ಪದ ತಗೊಳ್ಬೇಕು, ನಾನು ಅದನ್ನ ತಗೊಳ್ಬಿಟ್ಟೆ. ಯಾಕಂತಂದ್ರೆ ಸೊ ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಕಾಂತರಾಜು ಆಯೋಗದ ವರದಿ ಜಾರಿ ಮಾಡಿ ಸ್ವಾಮಿ. ಕಾಂತರಾಜು ಆಯೋಗದ ವರದಿ, ಕಾಂತರಾಜು ಆಯೋಗದ ವರದಿಯನ್ನ ಜಾರಿ ಕಾಂತರಾಜು ಚೇರ್ಮನ್ ಇಲ್ಲ ಅವರು. ಈಗ ಜಯಪ್ರಕಾಶ್ ಹೆಗಡೆ ಅವರು ಚೇರ್ಮನ್, ಅವ್ರದ್ದೇ ಮಾಡಿ. ಇನ್ನೂ ಕೊಟ್ಟಿಲ್ಲ, 2 ತಿಂಗಳು ಟೈಮ್ ಬೇಕು ಅಂದಿದ್ರು, ಮುಂದಕ್ಕೆ ಹಾಕಿದ್ದೀನಿ. 2 ತಿಂಗಳು ಟೈಮು ಕೊಟ್ಟಿದ್ದೀನಿ. ಅವ್ರು ಕೊಟ್ಟಾಗ ನಾವು ವರದಿಯಿಂದ ತಗೋಬೇಕಲ್ವ. ತಾವೇ 152 ಕೋಟಿ ಖರ್ಚು ಮಾಡಿದ್ದೀರಿ. ಒಂದ್ಸರಿ ಹೇಳಿದ್ಯಲ್ಲ ಬಿಡಯ್ಯ, ಕಾಂತರಾಜು ವರದಿ ತಗೋಬೇಕು ಅಂತ ಹೇಳಿದ್ಯಾ, ಜಯಪ್ರಕಾಶ್ ಹೆಗ್ಡೆ ವರದಿ ತಗೋಬೇಕು ಅಂತ ಹೇಳಿದ್ಯಾ. ನಾವು ಅದನ್ನ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ. ಆಯ್ತು ಬಿಡುತ್ತಮ್ಮ, ನೀ ಹೇಳೋದು ನನಗೂ ಗೊತ್ತಿಲ್ಲ. ಕಾಂತರಾಜು ವರದಿ ಕಮಿಷನ್ ಮಾಡಿದವರು ಕಾಂತರಾಜುಗೆ ಆ ಜವಾಬ್ದಾರಿ ಕೊಟ್ಟರು ನಾನೇ ಅಲ್ವಾ? ಆಯ್ತು ಬಿಡಿ. ಈಗ ಯಾರು ಕಾಂತರಾಜು ವರದಿ ತಕೊಂಡಿರ್ಲಿಲ್ವೋ ಅವ್ರ ಬಗ್ಗೆ ಮಾತಾಡೋದೇನಂತೆ? ಏನ್ ಮಾತಾಡಿದ್ಯಾ? ಮಾಡಿದೆ ನೀನು? ಅದಾಯ್ತಲ್ಲ, ನಡಿಯಪ್ಪ. ಈಗ ಕಾಂತರಾಜು ವರದಿ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ, ಬಂದ ಮೇಲೆ ತಗೊಳ್ತೀವಿ. ಬಿಡಪತ್ತಮ್ಮ, ಹೇಗೆ ಈ ಡೈಲಾಗ್ ಮಾಡಕ್ಕೆ ಬಂದಿರೋದ್ ನನ್ನ ಭಾಷಣ ಕೇಳಾಗಿದ್ರೆ ಕೇಳು, ಕೇಳದೆ ಸುಮ್ಮನೆ ಇರು. ಆಯ್ತು. ಅಧ್ಯಕ್ಷರೇ, ಈ ಅಜಾಮಾನ ಪದ ಅದು ನಿಂದನ ಸೂಚಕವಾಗಿತ್ತು ಅಂತ ಹೇಳಿ ಅದು ಬೇಡ ಅಂತ ಹೇಳಿದ್ರು. ಅದನ್ನ ನಾನು ತಗೊಳಕ್ಬಿಡ ಲಿಸ್ಟಿಂದ ತಗೊಳಕ್ಬಿಡ. ನಾನು ಎಲ್ಲಿವರೆಗೆ ಅಧಿಕಾರದಲ್ಲಿರ್ತೀನಿ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯದ ಪರವಾಗಿರ್ತೀನಿ, ಸ್ವಾಭಿಮಾನದಿಂದ ರಾಜಕಾರಣ ಮಾಡ್ತೀನಿ. ಹಿಂದೂಗಳು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು ಎಲ್ಲ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರ ಪರವಾಗಿ ಇರ್ತೇನೆ ಅಂತಕ್ಕಂಥ ಮಾತುಗಳನ್ನು ನಾನು ಕಾರ್ಯಕ್ರಮ ಮಾಡೋದು ಕೂಡ ಆ ಜನರಿಗೋಸ್ಕರ. ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು, ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಅವಕಾಶ
ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು, ಐತಿಹಾಸಿಕ ಕಾರಣಗಳಿಂದ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು, ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಕೆಲಸ ಅಲ್ವಾ? ಸರ್ಕಾರಿ ಕೆಲಸ ಅಂತಂದ್ರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು. ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಯಾರು ಏನಾರ ಹೇಳಿ ಟೀಕೆ ಮಾಡಲಿ, ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ, ಪಾಪ ಅವ್ರಿಗೇನು ಗೊತ್ತಿಲ್ಲ, ಟೀಕೆ ಮಾಡ್ತಾರೆ. ಈಗ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ಈಗ 130 ಕೋಟಿ ಜನ ಹೆಣ್ಣುಮಕ್ಕಳು ಫ್ರೀಯಾಗಿ ಬಸ್ ತಿರುಗಾಡಿದ್ದಾರೆ ಅಂತ ಹೇಳಿ ಕೊಡ್ತಾರೆ. ಗೊತ್ತಿದೆ ಅವರಿಗೆ 130 ಕೋಟಿ ಜನ, ಒಬ್ಬರಲ್ಲ ಇಬ್ಬರಲ್ಲ 130 ಕೋಟಿ ಜನ ಹೆಣ್ಣುಮಕ್ಕಳು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ನೀನು ಬಸ್ನಲ್ಲಿ ಬರ್ತಾ ಇದೆಯಲ್ಲಮ್ಮ, ಫ್ರೀ ಆಗಲ್ವಾ? ನೋಡಿ, ಇವಳು ಧಾರವಾಡದವಳು, ಅಲ್ಲಿಂದ ಇಲ್ಲಿ ಬರ್ತಾಳೆ ಫ್ರೀಯಾಗಿ. ನೀವೆಲ್ಲ ಹೆಣ್ಮಕ್ಳೆಲ್ಲ ಬಸ್ನಲ್ಲಿ ತಿರುಗಾಡ್ತೀರಾ? ನೀನು ಮತ್ತೆ ಸಮಾಧಾನ ಆಗಿದೆಯಲ್ವಾ? ಮತ್ತೆ ಬಿಜೆಪಿ ಅವ್ರಿಗೆ ನೀವು ಈ ಬಸ್